ಒಂದೊಳ್ಳೆ ವೆಜ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಕವಿತಾ ದೀಪಕ್ ಯೂಟ್ಯೂಬ್ ಚಾನಲ್. ನೀವು ನಾರ್ಮಲಾಗಿ ಯಾವಾಗ ವೆಜಿಟೇಬಲ್ ಪಲಾವ್ ಮಾಡ್ತೀರಲ್ಲ, ಅದರ ಇನ್ಸ್ಟೆಡಾಗಿ ಇದನ್ನು ಟ್ರೈ ಮಾಡ್ಬೋದು. ನಾನಿಲ್ಲಿ ಹೂಕೋಸು, ಗೆಡ್ಡೆಕೋಸು, ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವ್ದು ಅವೈಲೇಬಲ್ ವೆಜಿಟೇಬಲ್ಸ್ ಇದೆ, ಬ್ರಿಂಜಾಲ್ ಬಿಟ್ಟು ಅದನ್ನೆಲ್ಲ ತೊಗೊಂಡು ಚೆನ್ನಾಗಿ ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ, ಚಿಲ್ಲಿ ಪೌಡರ್ ಆದಮೇಲೆ 1.25 ಟೇಬಲ್ ಸ್ಪೂನಷ್ಟು ಹಾಕ್ತಿದ್ದೀನಿ. ಡಿಪೆಂಡ್ಸ್ ಆನ್ ಏನು ನಿಮಗೆ ಹೇಗೆ ಖಾರ ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ತುಂಬ ಖಾರ ಬೇಕಂದರೆ 1.5 ಸ್ಪೂನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೀಡಿಯಮ್ ಸ್ಪೈಸ್ ಮಾಡ್ತಿದ್ದೀನಿ, ಓಕೆನಾ. 1/2 ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಬೇಕು. ಜೀರಾ ಪೌಡರ್ ಇದ್ದರೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಕೊಬೇಕು. ಅದೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರ್ಡ್ ಹಾಕ್ಕೋಬೇಕು. ಕರ್ಡ್ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು, ಓಕೆನಾ. ಒಂದು 2 to 3 ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕಿ, ಇದೇ ಅದಕ್ಕೆ ಜ್ಯೂಸಿ ಕೊಡೋದು ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ನಾವು ಇವಾಗ ವೆಜಿಟೇಬಲ್ಸಿಗೆ ಸಾಲ್ಟು, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಗರಂ ಮಸಾಲ ಸ್ವಲ್ಪ 1/2 ಟೇಬಲ್ ಸ್ಪೂನ್ ಅಷ್ಟು, ಇದು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು, ನೀವು ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ 2 ಟೇಬಲ್ ಸ್ಪೂನ್ ಆ ಥರ ವೇರಿ ಮಾಡ್ಕೊಂಡು ಹೋಗಿ. ನಾನಿಲ್ಲಿ 2-3 ಆಗೋಷ್ಟು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೆ. ಬಟ್ ನಂಗೆ ತುಂಬ ಯುನೀಕಾಗಿ ಅನ್ನಿಸ್ತು. ನಾವು ರೆಗ್ಯುಲರಾಗಿ ನಾರ್ಮಲ್ ಪಲಾವ್ ಮಾಡಿ ತಿಂತಿರ್ತೀವಲ್ಲ, ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು. ಸೊ ಒಂದ್ಸಲ ಟ್ರೈ ಮಾಡಿ. ಎಣ್ಣೆ ಹಾಕ್ಕೊಳ್ಳಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಬೋದು, ಓಕೆನಾ. ಸೊ ಒಂದು 5 ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ. ಯೂಶ್ವಲಿ ನೀವು 3 ಮೆಂಬರ್ಸಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. 3 ಲೀಟರ್ ಬದಲು 5 ಲೀಟರ್ ತೊಗೊಂಡ್ರೆ ಚೆನ್ನಾಗಿ ಉದ್ದುದ್ರಾಗಿ ಚೆನ್ನಾಗಾಗತ್ತೆ. ಸೊ ನಾನಿಲ್ಲಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಯಾವುದೆಲ್ಲ ಅವೈಲೇಬಲ್ ಸ್ಪೈಸಸ್ ಇದೆ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಮತ್ತು ದಾಲ್ಚಿನ್ನಿ ಅಂತ ಅಂತಾರಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ, ಮತ್ತು ಒಂಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ, ಇಲ್ಲ ಸೋಂಪು ಕೂಡ ಹಾಕ್ಬೋದು. ಅದ್ರ ಜೊತೆಗೆ ಕ್ಯಾಶ್ಯೂ ನಟ್ಸ್ ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ ದಮ್ ಬಿರಿಯಾನಿ ಅಲ್ವಾ, ಸೊ ಕ್ಯಾಶ್ಯೂ ನಟ್ಸ್ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಮತ್ತು ಸೋಂಪು ಎರಡನ್ನೂ ಹಾಕ್ಕೊಂಡು ಲೈಟಾಗಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಸೀಸ್ಕೋಬೇಡಿ, ಆ ಫ್ಲೇವರೂ ಚೆನ್ನಾಗಿರಲ್ಲ. ಈ ಥರ ಗೋಲ್ಡ್ ಕಲರ್ ಆಗಬೇಕು ಕ್ಯಾಶ್ಯೂ. ಈ ಥರ 2 ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿರೋ ಈರುಳ್ಳಿ ಸ್ಲೈಸ್ಡಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ನೀವು ಸ್ವಲ್ಪ ಸಾಲ್ಟ್ ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೋದು. ಸೊ ಆದಷ್ಟು ಬೇಗ ಫ್ರೈ ಆಗುತ್ತೆ. ಇವಾಗ ಬೇಕಿದ್ರೆ ನೀವು ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ಥರ ಚೆನ್ನಾಗಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫುಲ್ ಗೋಲ್ಡನ್ ಬ್ರೌನ್ ಬಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ವೆಜ್ ದಮ್ ಬಿರಿಯಾನಿ ಅಲ್ವಾ, ಅದೇ ಒಳ್ಳೆ ಟೇಸ್ಟ್ ಕೊಡೋದು ನಿಮಗೆ. ಸೊ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಒಂದು 2 to 3 ಮಿನಿಟ್ಸ್ ಮೇಲೇ ತೊಗೊಳತ್ತೆ. ಡಿಪೆಂಡ್ಸ್ ಆನ್ ದ ಉರಿ ಮತ್ತು ಏನು ಕ್ವಾಂಟಿಟಿ, ಓಕೆನಾ. ನಾನಿಲ್ಲಿ ಜಸ್ಟ್ 2 ಈರುಳ್ಳಿ ತೊಗೊಂಡಿದ್ದೀನಿ. ರುಬ್ಬಕ್ಕೇನು ಇಲ್ಲ ಅಲ್ವಾ ಇದಕ್ಕೆ. ಸೊ ಇಲ್ಲಿಗೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಆದಷ್ಟು ಚೆನ್ನಾಗಿ ಕೈ ಬಾಡಿಸ್ಕೊಂಡು ಅವಾಗವಾಗ ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಾದಮೇಲೆ ನಾವು ಟೊಮಾಟೊ ಹಾಕಬೇಕಿರುತ್ತೆ. ಟೊಮಾಟೊ ಕಟ್ ಮಾಡಿ ಇಟ್ಕೊಬೋದು. ಸೊ ಈ ಥರ ಕೈ ಆಡಿಸ್ತಾ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ಆ ಮಸಾಲೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ನೀವೆಲ್ಲ ಹೇಗೆ ಮಾಡ್ತೀರಾ? ಒಂದೇ ಥರ ವೆಜ್ ಪಲಾವ್ ಮಾಡ್ಕೊತೀರಾ, ಇಲ್ಲ ಈ ಥರ ಮಾಡ್ತೀರಾ? ನನಗೆ ಹೇಳಿ. ನಾನು ಟೊಮೆಟೊ ಹಾಕೋಕ್ಕೆ ಮುಂಚೆ ಜಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೊತಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. 3 ಜನಕ್ಕಲ್ವ, ಹಾಗಾಗ್ಬಿಟ್ಟು ಈ ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿ ಚೆನ್ನಾಗಿ ಆದಮೇಲೆ ನೀವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಇದ್ರ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ, ಓಕೆನಾ. ಶುಂಠಿ ಬೆಳ್ಳುಳ್ಳಿ ಆದಷ್ಟು ಕಡಿಮೆನೇ ಹಾಕಿ. ತುಂಬ ಆಗ್ಬಿಟ್ರೂ ಅದೇ ಸ್ಮೆಲ್ ಅನಿಸುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ. ಜಸ್ಟ್ ಫ್ಲೇವರಿಗಷ್ಟೇ ಇದನ್ನು ಆ್ಯಡ್ ಮಾಡಬೇಕು ನಾವು. ಸೊ ಇಲ್ಲಿ
ಚೆನ್ನಾಗಿ ಒಂಚೂರು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ನಲ್ಲ ಅದನ್ನು. ಈರುಳ್ಳಿ ಫ್ರೈ ಆಗೋಕ್ಕೆ ಮುಂಚೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ರೆ ತಳ ಇಟ್ಕೊಳುತ್ತೆ, ತಳ ಇಟ್ಕೊತಾ ಹೋಗುತ್ತೆ. ಅದ್ರ ಬದಲು ಈ ಥರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೂ ಗೋಲ್ಡನ್ ಬ್ರೌನ್ ಬಂದರೂ ಚೆನ್ನಾಗೇ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಬೇಕು. ಓಕೆನಾ. ಸ್ವಲ್ಪ ಈ ಥರ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತಲ್ಲ ಅಲ್ಲಿವರೆಗೂ ಕೈ ಆಡಿಸ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಬೇಕು. ಯಾವುದನ್ನೇ ನಾವು ಮಸಾಲೆ ಹಾಕಿದ್ರೂ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಸೊ ಆಲ್ಮೋಸ್ಟ್ ನೋಡಿ ಹಾಗೇ ಕೈ ಆಡಿಸ್ತಾ ಈ ಥರ ಹಾಕಬೇಕು. ಆವಾಗ ಆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗಿ ಚೆನ್ನಾಗಿ ಮಸಾಲೆ ಬೇಯ್ಕೊಂಡಿರತ್ತೆ. ಸೊ ಇದಾದಮೇಲೆ ನಾನು ಆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಮತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಉಪ್ಪು ಖಾರ ಮೊಸರು ಎಲ್ಲ, ಅದನ್ನು ನಿಧಾನಕ್ಕೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈ ಕುಕ್ಕರಿಗೆ ಹಾಕಿ ಇದು ಎಣ್ಣೆಯಲ್ಲೇ ವೆಜಿಟೇಬಲ್ಸ್ ಕೂಡ ಫ್ರೈ ಆಗಬೇಕು. ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ಸೊ ಟೇಸ್ಟ್ ಕೂಡ ಉಪ್ಪು ಖಾರ ಎಲ್ಲ ಆಲ್ರೆಡಿ ಚೆನ್ನಾಗಿದೆ ಹಿಡ್ದಿರುತ್ತೆ. ಅದಕ್ಕೆ ನಾನು ಆನಿಯನ್ಗಷ್ಟು ಉಪ್ಪು ಹಾಕೋಕ್ಕೆ ಹೋಗಿಲ್ಲ. ಬಟ್ ಆನಿಯನ್ ಟೈಮಲ್ಲಿ ಸ್ವಲ್ಪ ಹಾಕ್ಕೊಂಡು ಆನಿಯನ್ಗೆ ಎಷ್ಟು ಬೇಕಷ್ಟನ್ನು ಟ್ರೈ ಮಾಡ್ಬೋದು. ಇಲ್ಲೇ ನಾನು ಉಪ್ಪು ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ವರೆಗೂ ಇದು ಚೆನ್ನಾಗಿ ಆಗೋ ಥರ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಆದಷ್ಟು ಈ ಕುಕ್ಕರು ಅಥವಾ ನಾನ್ ಸ್ಟಿಕ್ ಯೂಸ್ ಮಾಡಬೇಕಿದ್ರೆ ನಾವು ವುಡನ್ ಸ್ಪ್ಯಾಚುಲ ಅಥವಾ ಸಿಲಿಕಾನ್ ಸ್ಪ್ಯಾಚುಲ ಯೂಸ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಈ ದಮ್ ಬಿರಿಯಾನಿಗೆ ನಾವು ರೈಸ್ನ ಡೈರೆಕ್ಟ್ ಇಲ್ಲಿ ಹಾಕಲ್ಲ, ಸ್ವಲ್ಪ ಬೇಯಿಸ್ಕೊಂಡು ಹಾಕೋದ್ರಿಂದ ಒಂದು 70 to 80% ಬೇಯಿಸ್ಕೊಬೇಕು. ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಬೇಕು. ನೀರು ಕಾಯಕ್ಕಿಟ್ಟ ಮೇಲೆ ಈ ಪಕ್ಕದಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ, ಆ ಕಡೆ ಒಂದು ಒಲೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸೊ ನೀರು ಚೆನ್ನಾಗಿ ಕುದಿಯೋ ಟೈಮಿಗೆ ಬಾಸ್ಮತಿ ಅಕ್ಕಿನ ತೊಳೆದು ನೆನೆಯಕ್ಕೆ ಇಟ್ಕೊಂಡಿರಬೇಕು. ಈ ವೆಜಿಟೇಬಲ್ ಪಲಾವ್ ಶುರು ಮಾಡ್ತೀರಾ ಅಲ್ವಾ, ಈ ತರಕಾರಿ ಹಾಕೋವರೆಗೂ ಆ ಅಕ್ಕಿ ನೆನೆಯೋ ಥರ ಇಟ್ಕೊಬೇಕು. ಚೆನ್ನಾಗಿ 2-3 ಸಲ ವಾಶ್ ಮಾಡಿ ಅಕ್ಕಿನ ನೆನೆಯಕ್ಕೆ ಇಟ್ಕೊಳ್ಳಿ. ಅದ್ರ ಪಾಡಿಗೆ ಅದು ಬಿಸಿ ನೀರು ಕಾಯ್ದಲ್ಲಿ ಕುದಿಯೋ ಟೈಮಿಗೆ ಅಕ್ಕಿನ ಅಲ್ಲಿ ಸೇರಿಸಿದ್ರೆ ಆಯಿತು. ಇಲ್ಲಿ ನಾನು ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು ಫುಲ್ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊತಿದ್ದೀನಿ. ಯಾಕಂದರೆ ಅಕ್ಕಿ ನಾವು ಹಾಕೋದೇ 70 to 80% ಆದಮೇಲೆ, ಸೊ ವೆಜಿಟೇಬಲ್ನ ಆದಷ್ಟು ಇಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ನಾವು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಬೇಕು. ಸೊ ವೆಜಿಟೇಬಲ್ಸ್ ಇಲ್ಲಿ ಆದಷ್ಟು ಒಂದು 70 to 80% ಕುಕ್ ಆಗಿಬಿಟ್ರೆ ತುಂಬ ಒಳ್ಳೆಯದು. ಮತ್ತು ಲಿಡ್ನ ಕ್ಲೋಸ್ ಮಾಡಿಕೊಂಡು ವೆಜಿಟೇಬಲ್ನ ಬೇಯಿಸ್ಕೊತಾ ಇರಿ. ನೋಡಿ ಪಕ್ಕದಲ್ಲಿ ನೀರು ಕುದಿಯೋಕ್ಕೆ ಶುರು ಆಯಿತು. ಅಕ್ಕಿ ಹಾಕಬೇಕಲ್ವ, ಅಕ್ಕಿ ಮಾಡ್ಕೊಂಡಿದ್ದು ಅನ್ನ ಮಾಡ್ಕೊಬೇಕಲ್ವ. ಸೊ ಅಕ್ಕಿ ನೆನೆಸಿ ತೊಳೆದಿಟ್ಕೊಂಡಿರೋ ಬಾಸ್ಮತಿ ರೈಸ್ ಹಾಕ್ತಾಯಿದ್ದೀನಿ. ಆ ಕಡೆ ಇಟ್ಟು ಇಲ್ಲಿ ನಾನು ಅನ್ನ 70 to 80% ಆಗೋಷ್ಟು ಅನ್ನ ಆಗೋಷ್ಟು ಅದನ್ನು ಬೇಯಿಸ್ಕೊತಾ ಹೋಗಬೇಕು. ಈ ಕಡೆ ತರಕಾರಿ ಬೇಕು ಅಂತಿದೆ, ಆ ಕಡೆ ಅನ್ನ ರೆಡಿ ಆಗ್ತಿದೆ. ಅದಕ್ಕೆ ಸ್ವಲ್ಪ ಸಾಲ್ಟು, ಒಂಚೂರು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ನೀವು ಅಕ್ಕಿನ ಬೇಯಿಸ್ಕೊಬೇಕು. ಇಲ್ಲಾಂದರೆ ಏನಾಗುತ್ತೆ, ಅಕ್ಕಿ ಒಂದು ಸಲ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಬೆಂದೋದ್ರೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ, ಯಾಕಂದರೆ ಕಲ್ಲರಿಗೆ ಅಷ್ಟೇ. ಓಕೆನಾ. ಫುಡ್ ಕಲರ್ ಯೂಸ್ ಮಾಡೋ ಬದಲಾಗಿ ಕೇಸರಿ ದಳ ಇದ್ದರೆ ನೀವು ಬೇಕಿದ್ರೆ ಹಾಲಲ್ಲಿ ಕರಗಿಸ್ಬಿಟ್ಟು ಅದನ್ನು ಅನ್ನ ಹಾಕೋ ಟೈಮಿಗೂ ಹಾಕ್ಬೋದು. ನಾನಿಲ್ಲಿ ಜಸ್ಟ್ ಒಂಚೂರು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಕಲರ್ಫುಲ್ಲಾಗಿ ಫ್ಲೇವರ್ಫುಲ್ಲಾಗಿ ಬರಲಿ ಅದು ರೈಸ್ ಅಂತ. ರೈಸ್ ಹಾಕೋಕ್ಕೆ ಮುಂಚೆ ನಾನು ನೀರಿಗೇ ಸ್ವಲ್ಪ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೀರಾ, ಒಂಚೂರು ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಒಂದು ಪೈನಾಪಲ್ ಹೂ ಬರುತ್ತಲ್ಲ ಅದು ಎಲ್ಲ. ಸೊ ಯಾವುದೆಲ್ಲ ಸ್ಪೈಸಸ್ ಇದೆ ಅದನ್ನು ಹಾಕಿ ಉಪ್ಪು ಹಾಕಿ ಅನ್ನ ಒಂದು 70 to 80% ಆಗೋವರೆಗೂ ಚೆನ್ನಾಗಿ ಕುದಿಯೋ ಥರ ನೋಡ್ಕೊಳ್ಳಿ. ಓಕೆನಾ. ಅದು ಚೆನ್ನಾಗಿ ಕುದಿಯೋ ಟೈಮಿಗೆ ನಾವು ನೀರನ್ನ ಸ್ವಲ್ಪ ಸಪ್ರೇಟ್ ಮಾಡ್ಕೊಂಡು ಆ ಟೈಮಿಗೆ ವೆಜಿಟೇಬಲ್ ಆಗಿದೆಯೋ ಅದನ್ನು ಕೂಡ ಚೆಕ್ ಮಾಡ್ಕೊಬೇಕು. ಯಾಕಂದರೆ ಅನ್ನ ಹಾಕಿದ್ಮೇಲೆ ತುಂಬ ಟೈಮ್ ತೊಗೊಳ್ಳಲ್ಲ. ಯಾಕಂದ್ರೆ ನಾವಿಲ್ಲಿ ಅಕ್ಕಿ ಹಾಕ್ತಿಲ್ಲ, ಅನ್ನ ಹಾಕ್ತಿದ್ದೀವಿ. ಒಂದು 5 to 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಅದು ತುಂಬ ಸಿಮ್ಮಲ್ಲಿ ಇಟ್ಕೊಬೇಕು. ಹಾಗಾಗ್ಬಿಟ್ಟು ನೀವು ಇದು ಒಂದನ್ನು ಕರೆಕ್ಟಾಗಿ ನೋಡ್ಕೊಬೇಕು, ಅಕ್ಕಿ ಏನಾಗ್ತಿದೆ ಅಂತ. ಓಕೆನಾ. ಸೊ ಅಕ್ಕಿ ಒಂದು 70% ಬೆಂದಿದೆ, ವೆಜಿಟೇಬಲ್ ಕೂಡ ಆಗಿದೆ ಅಂದಾಗ ಅಕ್ಕಿ ನೋಡ್ಕೊತಾ ಇದ್ದೀನಿ ನಾನು. ಅನ್ನ ಬೆಂದಿದೆಯಾ, ಆಗಿದೆಯಾ, ಏನೋ ಹಾಕ್ಬೋದಾ ಇದಕ್ಕೆ ಅಂತ. ನೀರನ್ನ ಚೆನ್ನಾಗಿ ತೆಗೆದುಬಿಡ್ಬೇಕು. ಓಕೆನಾ. ಈ ಪಲಾವ್ದು ಇದು ಹಾಕ್ಕೊಂಡಿದ್ದೀವಲ್ವ ವೆಜಿಟೇಬಲ್ಸು, ಅಲ್ಲೇ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ, ನೀರಿದೆ. ಸೊ ನೀರು ತುಂಬ ತಗೊಳ್ಳಲ್ಲ. ಇದು ಆಲ್ರೆಡಿ ಅಕ್ಕಿ ಕೂಡ ಬೆಂದಿದೆ. ಅಕ್ಕಿ ಆಲ್ಮೋಸ್ಟ್ 70 to 80% ಅನ್ನ ಆಗಿದೆ. ಸೊ ನೀವೇನು ಮಾಡಬೇಕು, ಅಕ್ಕಿನ ಒಂದು ಜಾಳ್ರಿ ಬರುತ್ತಲ್ವ ಅದರಲ್ಲಿ ಬಸ್ಕೊಂಡು ಆ ಗಂಜಿ ಎಲ್ಲ ತೆಗೆದುಬಿಟ್ಟು, ನೀವು ಗಂಜಿ ಯೂಸ್ ಮಾಡ್ತೀನಂತ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಇಲ್ಲ ಒಟ್ಟು ಅಕ್ಕಿನ ಸೋಸ್ಕೊಂಡು ಇದ್ರಲ್ಲಿ ಹಾಕಬೇಕು.
ಹಾಗೆ ಡೈರೆಕ್ಟ್ ಹಾಕೋಕ್ಕೋದ್ರೆ ಗಂಜಿ ಸೇರಿಕೊಂಡು ಮುದ್ದೆ ಆಗೋ ಚಾನ್ಸಸ್ ಇರುತ್ತಲ್ವ ಬಾಸ್ಮತಿ ರೈಸು, ಮತ್ತು ತುಂಬ ನೀರು ತೊಗೊಳ್ಳಲ್ಲ ಬಾಸ್ಮತಿ ರೈಸು. ಆಲ್ರೆಡಿ ವೆಜಿಟೇಬಲ್ಸಲ್ಲೇ ನೀರು ಇರೋದ್ರಿಂದ ಚೆನ್ನಾಗಿ ಅದನ್ನು ಸೋರಕ್ಕೆ ಇಟ್ಕೊಂಡು ಈ ಥರ ಆದಮೇಲೆ ನೋಡಿ ಒಂದು 70% ಅನ್ನ ಆಗೋಗಿದೆ ಆಲ್ರೆಡಿ. ನಾನೇನು ಮಾಡ್ತೀನಿ, ಇದನ್ನು ಮೇಲೆ ಹಾಕ್ಬಿಟ್ಟು ನೋಡಿ ಸ್ಪೈಸಸ್ ಕೂಡ ಕಾಣಿಸ್ತಿದೆ, ಚಕ್ಕೆ ಲವಂಗ ಮತ್ತು ಒಂದು ಏನದು ಅನಾನಸ್ ಹೂವು ಅಥವಾ ಪೈನಾಪಲ್ ಹೂವು ಅಂತಾರಲ್ಲ ಅದು, ಈ ಅಕ್ಕಿ ಏನು ಮಿಕ್ಕಿದೆ ಪಾತ್ರೆಯಲ್ಲಿ ಅದನ್ನು ಜಸ್ಟ್ ಇದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಒಂದು ಮಿಕ್ಸ್ ಕೊಟ್ಕೊತಿದ್ದೀನಿ. ಇನ್ಸ್ಟೆಡ್ ಆಫ್ ಏನೋ ಕೆಳಗಡೆ ವೆಜಿಟೇಬಲ್ಸ್ ಸೇರಿಕೊಂಡು ಮೇಲೆ ವೈಟ್ ರೈಸ್ ಆಗೋ ಬದಲು ಮೆಲ್ಲಗೆ ಮೇಲೆ ಕೆಳಗೆ ಮಾಡಿಕೊಂಡ್ರೆ ಎಲ್ಲ ಕಡೆ ಈವನ್ ಆಗಿ ಒಂದೇ ಕಲರ್ ಆಗಿ ವೆಜಿಟೇಬಲ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ವೆಜ್ ದಮ್ ಬಿರಿಯಾನಿ ಅಂತನಾದರೂ ಹೇಳ್ಬೋದು. ವೆಜಿಟೇಬಲ್ ಲವರ್ಸಿಗೆ ಆಲ್ಮೋಸ್ಟ್ ಇಟ್ಸ್ ಈಕ್ವಲ್ ಟು ಚಿಕನ್ ದಮ್ ಬಿರಿಯಾನಿ ಥರನೇ ಅನಿಸುತ್ತೆ, ಚಿಕನ್ ಒಂದಿರಲ್ಲ ಅಷ್ಟೇ. ಸೊ ನಾನಿಲ್ಲಿ ಅನ್ನ ಅಂಟ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊತಿದ್ದೀನಿ ಅಷ್ಟೇ. ಸೊ ಕುಕ್ಕರಿಗೆ ಈ ಥರ ಆಯ್ತಲ್ವ, ನನಗೇನು ಅನ್ನಿಸ್ತಂದರೆ ಈ ಥರ ಸುಮ್ಮನೆ ಹಾಗೆ ಮುಚ್ಚೋ ಬದಲು ಜಸ್ಟ್ ಮೇಲೆ ಕೆಳಗೆ ಒಂದು ಮಿಕ್ಸ್ ಕೊಟ್ಕೊಂಡೆ, ಯಾಕಂದರೆ ತರಕಾರಿಲಿ ಕೆಳಗಡೆ ನೀರಿದೆ ಅಲ್ವಾ, ಹಾಗಾಗ್ಬಿಟ್ಟು ನಾನು ಮೇಲೆ ಕೆಳಗೆ ಹರಡ್ಕೊಂಡೆ. ಈವನಾಗಿ ಕಲರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತು ಈವನಾಗಿ ಕುಕ್ ಆಗುತ್ತೆ ಅಲ್ವಾ. ನೀರಿರೋದ್ರಿಂದ ಅಕ್ಕಿನ 70-80% ಆಗಿರೋದ್ರಿಂದ ಇನ್ನೂ 20% 30% ಆಗಬೇಕಿರೋದ್ರಿಂದ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅವಾಗ ಕಲ್ಲರ್ ಕೂಡ ಚೆನ್ನಾಗಿ ಅನಿಸುತ್ತೆ ನಿಮಗೆ ರೈಸು. ಸೊ ಇದನ್ನು ಒಂದೇ ಒಂದು ಮಿಕ್ಸ್ ಕೊಡಿ, ಮೇಲೆ ಕೆಳಗೆ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ವಿಷಲ್ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ತೆಗೆಸ್ಕೊಳ್ಳಿ. ಓಕೆನಾ, ಒಂದು ವಿಷಲ್ ತೆಗೆಸಿದ್ಮೇಲೆ ಓಪನ್ ಮಾಡಿ ಈ ಥರ ಆಗಿತ್ತು. ಸೊ ಮೇಲೆ ಜಸ್ಟ್ ವೈಟ್ ರೈಸ್ ಇಲ್ಲದೆ ಈ ಥರ ವೆಜಿಟೇಬಲ್ ಪಲಾವ್ ತುಂಬ ಪರ್ಫೆಕ್ಟಾಗಿ ಆಗಿತ್ತು. ಎಲ್ಲೂ ನೀರು ಅನಿಸಿಲ್ಲ ಅಥವಾ ತಳ ಇಟ್ಕೊಂಡಿದೆ ಅನಿಸಿಲ್ಲ, ಮತ್ತು ತುಂಬ ಫ್ಲೇವರ್ಫುಲ್ಲಾಗಿ ಅನ್ನಿಸ್ತು, ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಈವನ್ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಮರೀದೆ ತಿಳಿಸಿ, ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you so much for watching.